ಅಂದ್ರೆ ಎಲ್ಲ ಒಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗ್ಯಾರ ಆತ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಸುಮಾರು 1,800ಕ್ಕಿಂತ ಅಧಿಕ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು ಕ್ಲರ್ಕ್ ಅಂದ್ರೆ ಗುಮಾಸ್ತ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಅಥವಾ ಪುರುಷರಾಗಬಹುದು, ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮೊಂದು ವಿದ್ಯಾರ್ಹತೆಯಲ್ಲಿ 50% ಸೇರ್ಕೊಂಡು ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ, ಇನ್ನೊಂದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದಂತ ದಿನಾಂಕ 1/5/2025 ನೋಟಿಫಿಕೇಶನ್ ಆಗಿರತ್ತೆ. ಇವತ್ತಿನಿಂದ ಅರ್ಜಿ ಪ್ರಾರಂಭ ಮಾಡಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕು, ಅದ ನಂತರ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಏನಿದ್ದಾರಲ್ಲ, ಇಲ್ಲಿ ಮೇಲ್ಗಡೆ ಅರ್ಜಿ ಸಲ್ಲಿಸೋ ಫಾರ್ಮ್ ಇದೆ. ಅದರಲ್ಲಿ ಯಾವ ರೀತಿಯ ನಾವು ತುಂಬಿ ಆ ರೀತಿಯಾಗಿ ತೋರಿಸ್ಕೊಡ್ತೇವೆ ನನಗೆ. ಅದೇ ರೀತಿ ನೀವು ಕೂಡ ಅರ್ಜಿ ಸಲ್ಲಿಸಿ ಆಫ್ಲೈನ್ ಅಲ್ಲಿ. ಲೈವ್ ಪ್ರೂಫ್ ಆಗಿರತ್ತೆ, ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ಆಗಿರತ್ತೆ. ನಿಮಗೆ ನೋಟಿಫಿಕೇಶನ್ ಪ್ರೂಫ್ ಸಮೇತನ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ಕೊನೆಸನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂತ್ರ ಒಂದೊಂದಾಗಿ ತಿಳಿಸ್ಕೊಡ್ತೇವೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ನೋಡಿ ಸಾಂತ್ರ, ಸಂಸ್ಥೆ ಹೆಸರು ತುಂಬಾ ಜನ ಗೊತ್ತಿರೋದಲ್ಲ. ಇದು FACT ದಲ್ಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತೆ. ನಮ್ಮೊಂದು ಭಾರತೀಯ FACT ಇದಕ್ಕೆ ಲಿಮಿಟೆಡ್ ದಲ್ಲಿ ಈ ಒಂದು ಸೆಂಟ್ರಲ್ ಲಿಮಿಟೆಡ್ ದಲ್ಲಿ ಖಾಲಿರುವಂತಹ ಪೋಸ್ಟ್ ಆಗಿರತ್ತೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಟೋಟಲ್ ಆಗಿ 1,800ಕ್ಕಿಂತ ಅಧಿಕ ಪೋಸ್ಟ್. ಈಗ ತಿಳಿಸ್ತಾ ಇರೋದು ನಮಗೆ ಟೋಟಲ್ ಆಗಿ ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ಗುಮಾಸ್ತ ಅಂದ್ರೆ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನ ಕರೆದಿರ್ತಾರೆ. ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇನ್ನು ವಯೋಮಿತಿಗೆ ಬರ್ಬೇಕಂದ್ರೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಕನಿಷ್ಠ ನಿಮಗೆ 18 ವರ್ಷ ಆಗಿರಲೇಬೇಕು. ನಿಯಮಗಳ ಪ್ರಕಾರ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ ವಯೋಮಿತಿ ಇಲ್ಲಿದೆ ನೋಡಿ, 26 ವರ್ಷದ ತನಕ ಅವಕಾಶ ಇರತ್ತೆ. ಈ ಒಂದು 26 ವರ್ಷದ ತನಕ ಇದ್ದಂತ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸೆ. ಅಂದ್ರೆ ನಿಮಗೆ 25 ವರ್ಷ ಆದ್ರೆ ನಡೆಯುತ್ತೆ, 25 ವರ್ಷ ಆದ್ರೆ ನಡೆಯುತ್ತೆ, 26 ಆದ್ರೂ ಕೂಡ ನಡೆಯುತ್ತೆ. ಆದ್ರೆ 26 ಆತಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅಕಸ್ಮಾತ್ ಏನಾದ್ರು ಸಡಿಲಿಕ್ಕೆ ಇತ್ತಪ್ಪ ಅಂದ್ರೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಆದ್ರೆ ಸಡಿಲಿಕ್ಕೆ ಇಲ್ಲ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದು, ಅಭ್ಯರ್ಥಿಗಳಿಗೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ, ಎಲ್ಲಿದ್ದಂದ್ರೆ ಎಲ್ಲಿದ್ದವರು ಅರ್ಜಿ ಸಲ್ಲಿಸ್ಬೇಕಂತೇಳಿ. ಇಲ್ಲಿ ನೋಡಿ, ಮೊದಲನೇದಾಗಿ 30/4/2007 1/5/1999 ಈ ಒಂದು ದಿನಾಂಕದೊಳಗಿಂದ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. 30/4/2025 1999 ಒಳಗಡೆ ಯಾರ್ಯಾರು ಹುಟ್ಟಿದಾರಲ್ಲ ಅವರೆಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನಿದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನೇನು ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ನೋಡಿ. ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಇಲ್ಲಿದೆ ನೋಡಿ, ಈ ವೆಬ್ಸೈಟ್ ಆಗಿರತ್ತೆ www.com FACT.co.in ಗೆ ಭೇಟಿ ನೀಡ್ಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳದು. ಇನ್ನು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಅದು ಕೂಡ ತಿಳಿಸ್ಕೊಡ್ತಾನೆ. ಇನ್ನು ವಿದ್ಯಾರ್ಹತೆ ಎಷ್ಟಾಗಿರಬೇಕು, ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಒಟ್ಟಾರೆ ಮಾನ್ಯತೆ ಪಡೆದ ಮಂಡಳಿಯಿಂದ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಎನಿ ಡಿಗ್ರಿ ಆಗ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಎನಿ ಡಿಗ್ರಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ ಸಾತ್ರೆ, ಅದ ನಂತರ ವಯೋಮಿತಿ ಸಡಿಲಿಕ್ಕಿರತ್ತೆ. ಇದೊಂದು ಖುಷಿಯ ವಿಚಾರ. 3 ವರ್ಷ, ಅದ ನಂತರ 5 ವರ್ಷ, ಅದ ನಂತರ 10 ವರ್ಷ ಸಡಿಲಿಕ್ಕಿರತ್ತೆ. ನಾನು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಪ್ರಮುಖ ದಿನಾಂಕ ವಿಷಯ ನೋಡಿ ಏನೇನಿದೆ ಅಂತೇಳಿ, ಇಲ್ಲಿ ತನಕ ಅರ್ಜಿ ಸಲ್ಲಿಸಬೇಕು ಏನು ಅಂತ ಹೇಳಿ. ಇನ್ನು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಇದು ಆನ್ಲೈನ್ ಫಾರ್ಮ್ ಆಗಿರತ್ತೆ. ಹೇಳ್ತಾ ಇರೋದು ಆನ್ಲೈನ್ ಫಾರ್ಮ್ 20/5/2025 ತನಕ ಅವಕಾಶ ಇರತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ. ಅಥವಾ ಏನಾದರೂ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತಾನವರು ಇಲ್ಲಿದೆ ನೋಡಿ, ಸ್ಟೆಪ್ 2ನೇದು ಪೋಸ್ಟ್ ಆಫೀಸ್ ಒಂದು ಹೆಸರಿರತ್ತೆ. ಸ್ಪೀಡ್ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡಿ 30/5/2025 ಅವಕಾಶ ಇರತ್ತೆ. ಅಲ್ಲಿ ತನಕ ನಿಮಗೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆನ್ಲೈನ್ ಅಲ್ಲಿ 20ನೇ ತಾರೀಕು 4 ಗಂಟೆವರೆಗೆ ಅವಕಾಶ ಇರತ್ತೆ. 20ನೇ ತಾರೀಕು ಕೊನೆಯ ದಿನಾಂಕ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಅದೇ ರೀತಿಯಾಗಿ ಇನ್ನು ನಿಮಗೆ ತುಂಬಾ ಜನ ಕೇಳಬಹುದು, ಸರ್ ಆಫ್ಲೈನ್ ಫಾರ್ಮ್ ಯಾವ ರೀತಿ ಆಗಿರತ್ತೆ ತೋರಿಸ್ಕೊಡಿ ಅಂತೇಳಿ. ನಿಮ್ಮ ಮುಂದೆ ತೋರಿಸ್ಕೊಡ್ತೇನೆ ಆಫ್ಲೈನ್ ಫಾರ್ಮ್ ಯಾವ ರೀತಿ ಆಗಿರತ್ತೆ.
ಇಲ್ಲಿ ಓಪನ್ ಮಾಡ್ತಾ ಇದ್ದೇವೆ ನೋಡಿ. ಇದು ಆಫ್ಲೈನ್ ಫಾರ್ಮ್ ಆಗಿರತ್ತೆ, ಅರ್ಜಿ ಸಲ್ಲಿಸುವಂತ ಆಫ್ಲೈನ್ ಫಾರ್ಮ್. ಇಲ್ಲಿ ಏನೇನು ತುಂಬಬೇಕು ನೋಡಿ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ಕೆಲಸ ಎಲ್ಲಿ ಕೊಡತ್ತಾರೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಈಗ. ಇದು ನೋಡಿ, ಕೇರಳ ರಾಜ್ಯದಲ್ಲಿ ಕೆಲಸ ಇರತ್ತ. ನಮ್ಮ ಒಂದು ಭಾರತದ ಕೇರಳ ರಾಜ್ಯದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫೀಸ್ ಕ್ಲರ್ಕ್ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೊದಲಿಗೆ ನಿಮ್ಮೊಂದು ಫೋಟೋ ಕಾಪಿ ಹಚ್ಚಿಡಿ, ನಿಮ್ಮೊಂದು ಪಾಸ್ಪೋರ್ಟ್ ಫೋಟೋ ಕಾಪಿಯನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು ಡೇಟ್ ಆಫ್ ಬರ್ತು, ಎಷ್ಟು ವಿದ್ಯಾರ್ಹತೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಹೆಸರು, ಅಪ್ಲಿಕೇಶನ್ ನೇಮ್ ಹಾಕ್ಬೇಕಾಗತ್ತೆ. ಜೆಂಡರ್ ಕೇಳಿದ್ದಾರೆ, ಇಲ್ಲಿ ಹಾಕೋಬೇಕು, ಇಲ್ಲೆಲ್ಲ ಇಲ್ಲಿ ತುಂಬ್ಕೋಬೇಕಾಗತ್ತೆ. ಅದ ನಂತರ ನಿಮ್ಮೊಂದು ರಿಲೇಷನ್ ಕೊಟ್ಟಿದ್ದಾರೆ.